ತುಂಬ ದಿನಗಳಾದಮೇಲೆ ಕನ್ನಡದಲ್ಲಿ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾದ ಟೀಸರ್ ನೋಡಿದೆ, ದಟ್ ಈಸ್ ಗೀಕ್. ಎಲ್ಲರಿಗೂ ನಮಸ್ಕಾರ, ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಗೀಕ್ ಸಿನಿಮಾದ ಟೀಸರ್ ಡಿ ಬಿಟ್ಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಯಾರು ನೋಡಿಲ್ಲ ಹೋಗಿ ನೋಡಿ, ಹರಸಿ ಹಂಚಿ ಬೆಳೆಸಿ. ಕನ್ನಡದಲ್ಲಿ ಕಂಟೆಂಟ್ ಇಲ್ಲ ಅನ್ನೋರಿಗೆ ಇದೊಂದು ಸಿನಿಮಾ ಕಂಟೆಂಟ್ ಜೊತೆಗೆ ಕ್ವಾಲಿಟಿ ಜೊತೆಗೆ ಬರ್ತಾ ಇದ್ದಾರೆ ಅನ್ನೋ ಸ್ಟ್ರಾಂಗ್ ಬಿಲೀವ್ ನನಗೆ ಬಂದಿದೆ. ರಿವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮ್ಯಾಟ್ರ್ ಮುಗಿಸೋಣ. ಫಸ್ಟ್ ನನಗೆ ಈ ಸಿನಿಮಾದ ಟೀಸರ್ ನೋಡಿದಾಗ ಲೈಕ್ ಆಗಿದ್ದು ಸ್ಟಾರ್ ಕ್ಯಾಸ್ಟ್. ಚೈತ್ರ ಆಚಾರ್ ಅವರು, ಪ್ರವೀಣ್ ತೇಜ್ ಅವರು, ಕಿರಣ್ ಶ್ರೀನಿವಾಸ್ ಅವರು, ವೀರಾನಿಕಾ ಶೆಟ್ಟಿ ಅವರು. ಸೊ ಇಲ್ಲಿ ಕಿರಣ್ ಶ್ರೀನಿವಾಸ್ ಯಾರಪ್ಪ ಅಂದರೆ, ಹೌದು, ನಮ್ಮ ಹಾಗೆ ಸುಮ್ಮನೆ ಚಿತ್ರದ ನಾಯಕ ನಟ ಆಗಿದ್ದಂಥ ಕಿರಣ್ ಅವರು ಇಲ್ಲಿ ಕಮ್ಬ್ಯಾಕ್ ಆಗಿದ್ದಾರೆ. ನೋಡೋಣ ಈ ಸಿನಿಮಾದಲ್ಲಿ ಅವರ ಪೊಟೆನ್ಷಿಯಲ್ ಯಾವ ಥರ ಯೂಸ್ ಮಾಡ್ಕೊಂಡಿದ್ದಾರೆ ಡೈರೆಕ್ಟರ್ ಅನ್ನೋದು ಗೊತ್ತಾಗುತ್ತೆ. ಅಂದಾಗೆ ಸಿನಿಮಾದ ಟೀಸರ್ ನೋಡಿದಾಗ ನನಗಂತೂ ಒಂದು ಕನ್ಫರ್ಮ್ ಆಯಿತು, ನಮ್ಮ ಮೊಬೈಲ್ ಡೇಟಾನ ಸೇಫಾಗಿ ಇಟ್ಕೋಬೇಕು. ಸುಮ್ಮನೆ ಸಿಕ್ಕಿದ್ದಕ್ಕೆಲ್ಲನೂ ಕನೆಕ್ಷನ್ ಕೊಡೋದು, ಸ್ಕ್ಯಾನ್ ಮಾಡೋದು, QR ಕೋಡ್ ಕಳಿಸೋದು, ಮೆಸೇಜ್ ಬಂದಾಗ ರಿಪ್ಲೈ ಮಾಡೋದು, ಆಬ್ವಿಯಸ್ಲಿ ಇವೆಲ್ಲ ಗೊತ್ತು. ಬಟ್ ಈ ಥರದ್ರಲ್ಲಿ ಯಾವುದಾದ್ರೂ ಒಂದು ಸಿಗಾಕೊಂಡಾಗ, ಟ್ರ್ಯಾಪ್ ಆದಾಗ ಏನಾಗುತ್ತೆ ಲೈಫ್ ಅನ್ನೋದು ತಿಳ್ಕೊಬೇಕು ಅಂದರೆ ಈ ಸಿನಿಮಾಗೆ ಕಾಯಲೇಬೇಕಾಗಿದೆ. ಶುರುನಲ್ಲೇ ಹೇಳೋ ಹಾಗೆ ಮೈಥಿಲಿ ಸೇಫ್ ಆಗಿದ್ದಾಳ? ಯಾರು ಮೈಥಿಲಿ? ಚೈತ್ರ ಆಚಾರ ಅಥವಾ ವೀರಾನಿಕಾ ಶೆಟ್ಟಿನ ಅಥವಾ ಇನ್ಯಾರಾಗಿರ್ಬೋದು? ಇದು ಕ್ವಶನ್ ಮಾರ್ಕಲ್ಲಿದೆ. ಈ ಮೈಥಿಲಿನ ಹುಡುಕಾಟದಲ್ಲಿ ಕೆಲವೊಂದು ಘಟನೆಗಳು, ಸಂಘರ್ಷಗಳು ಏನೇನು ನಡೆಯುತ್ತೋ ಅದಕ್ಕೆಲ್ಲ ಉತ್ತರಗಳು ಸಿಗುತ್ತಾ, ಸಿಗಲ್ವಾ? ಈ ಹ್ಯಾಕಿಂಗ್ ಬಗ್ಗೆ ತಿಳ್ಕೊಳಕ್ಕೆ ಹೋದರೆ ಅದೊಂಥರ ಏನಂದರೆ 1 ಲೇಯರ್ 2 ಲೇಯರ್ 3 ಲೇಯರ್ ಅಂತ ಹೋಗ್ತಾನೇ ಇರುತ್ತೆ ಹೊರತು ಎಂಡ್ ಅನ್ನೋದು ಇರಲ್ಲ. ಈ ಸಿನಿಮಾಯಿಂದ ಜನಕ್ಕೊಂದು ಪ್ರಾಪರ್ ಆಗಿರೋ ಮೆಸೇಜ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೊಲೆ ಆಗ್ತಾ ಇದೆ, ಕಿಡ್ನ್ಯಾಪ್ಗಳಾಗ್ತಾ ಇದೆ, ಅದಕ್ಕೆಲ್ಲ ಕಾರಣ ಪ್ರಣಯ್. ಯಾರು ಈ ಪ್ರಣಯ್? ಈ ಟೀಸರ್ನಲ್ಲಿ ವಿಲನ್ ಯಾರು ಅನ್ನೋದು ತೋರಿಸ್ತೇನೆ, ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ಡೈರೆಕ್ಟರ್ ಆ್ಯಂಡ್ ಟೀಮ್. ಡಿಸ್ಕ್ರಿಪ್ಷನಲ್ಲಿ ನೋಡ್ಬೇಕಾದ್ರೆ ಅರುಣ್ ಸಾಗರ್ ಆ್ಯಂಡ್ ಕಾಳಿ ಪ್ರಸಾದ್ ಅಂತ 2 ಹೆಸರಿತ್ತು. ಈ 2 ಹೆಸರಲ್ಲಿ ಯಾರಾದರೂ ಒಬ್ಬರು ವಿಲನ್ ಆಗಿರಬಹುದು, ಆಗಿಲ್ದೇನೂ ಇರ್ಬೋದು. ಕ್ವಶನ್ ಮಾರ್ಕಲ್ಲಿ ಇಟ್ಕೊಳ್ಳೋಣ. ಅಂದಾಗೆ ಈ ಸಿನಿಮಾ ಒಂದು ಸೈಬರ್ ಕ್ರೈಮ್ ಥ್ರಿಲ್ಲರ್ ಪ್ಲಸ್ ಹ್ಯಾಕಿಂಗ್ ಏನು ಬೇಕಾದ್ರೂ ತೊಗೋಬೋದು. ಬಟ್ ತುಂಬ ಸಸ್ಪಿಷಿಯಸ್ ಆಗಿ, ತುಂಬ ಕೂಲಂಕುಷವಾಗಿ, ತುಂಬ ಸಸ್ಪೆನ್ಸ್ನ ಮೇಂಟೈನ್ ಮಾಡಿ ಇಟ್ಕೊಂಡಿದ್ದಾರೆ. ವಿಲನ್ನ ರಿವೀಲ್ ಮಾಡ್ದೇನೆ ವಿಲನ್ ಹೆಸರನ್ನ ಹೇಳಿದ್ದಾರೆ. ಯಾರು ಈ ಪ್ರಣಯ್ ಅನ್ನೋದು ಕ್ವಶನ್ ಮಾರ್ಕಲ್ಲಿ ಉಳಿದಿದೆ. ಮೈಥಿಲಿ ಸಿಗ್ತಾಳ ಸಿಗಲ್ವಾ ಅನ್ನೋದನ್ನು ಕ್ವಶನ್ ಮಾರ್ಕಲ್ಲಿ ಉಳಿದಿದೆ. ಅಂದಾಗೆ ಈ ಸಿನಿಮಾದ ಟೆಕ್ನಿಕಲ್ ವಿಚಾರದ ಬಗ್ಗೆ ಮಾತಾಡೋಕೆ ಹೋದರೆ, ಒಂದು ಮಿನಿಮಮ್ ಬಜೆಟಲ್ಲಿ ಏನು ಕಟ್ಕೊಡ್ಬೇಕು, ಕತೆಗೆ ಏನು ಕನ್ವೆ ಮಾಡಬೇಕು ಅದನ್ನೆಲ್ಲ ತುಂಬ ಚೆನ್ನಾಗೇ ಮಾಡಿದ್ದಾರೆ. DOP ವರ್ಕ್ ಚೆನ್ನಾಗಿದೆ, ಎಡಿಟಿಂಗ್ ಕಟ್ಸ್ ಚೆನ್ನಾಗಿ ಬಂದಿದೆ, ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರೂ ಸೂಪರಾಗೇ ಬಂದಿದೆ. ಅದಕ್ಕಿಂತ ತುಂಬ ಇಷ್ಟ ಆಗಿದ್ದು ಪ್ರೊಡಕ್ಷನ್ ಕಾಸ್ಟ್. ಈ ಸಿನಿಮಾದ ಬಜೆಟ್ ಏನಿದೆ ಅಂತ ಗೊತ್ತಿಲ್ಲ, ಬಟ್ ಈ ಸಿನಿಮಾಗೆ ಏನೇನು ಕೇಳುತ್ತೋ ಅದನ್ನೆಲ್ಲನೂ ಪ್ರೊಡಕ್ಷನ್ ಒದಗಿಸಿದೆ ಅನ್ನೋದು ಟೀಸರಲ್ಲೇ ಕಾಣಿಸ್ತಾ ಇದೆ. ಅಂದಾಗೆ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಹರಿಪ್ರಕಾಶ್ ಅನ್ನೋರು, ಡೆಬ್ಯೂ ಡೈರೆಕ್ಟರ್. ಬಟ್ ಎಲ್ಲೂ ಕೂಡ ಡೆಬ್ಯೂ ಡೈರೆಕ್ಟರ್ ಫೀಲ್ ಅಂತೂ ಕೊಟ್ಟಿಲ್ಲ. ಒಂದು ಪ್ರಾಪರ್ ಆಗೇನೆ ಮೆಸೇಜ್ ಇಟ್ಕೊಂಡೇ ಬಂದಿದ್ದಾರೆ. ಅಂದಾಗೆ ಗೀಕ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಏನು ಎತ್ತ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಇದಾಗಿತ್ತು ನನ್ನ ರಿವ್ಯೂ. ನಿಮ್ಮ ಫೋನ್ ಹ್ಯಾಕ್ ಆಗದಿರೋ ಥರ ನೋಡ್ಕೊಳ್ಳಿ ಅಂತ ಹೇಳ್ತಾ ಹೊರಡ್ತಾ ಇದ್ದೀವಿ. ಧನ್ಯವಾದಗಳು, ಶುಭ ದಿನ, ಬಾಯ್.